ಪ್ರಶಾಂತ್, ಈ ಬೆಳವಣಿಗೆ ಇದೆಯಲ್ಲ, ಇದು ವಿಧಾನ ಪರಿಷತ್ನಲ್ಲಿ ಸದಸ್ಯ ಬಲ ಇಲ್ಲ ಅಂದ್ರೂ ಸಹ ಕಾಂಗ್ರೆಸ್ ಬಿಲ್ ಮಂಡನೆ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿದೆ. ಬಟ್ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ, ಕಾನೂನು ಹೋರಾಟ ಮಾಡೋದಕ್ಕೆ ಮುಂದಾಗಿದೆ. ಬಟ್ ಪರಿಷತ್ನಲ್ಲಿ ಬಿಲ್ ಅನ್ನ ತಡಿಬಹುದು, ಬಟ್ ಅದೇ ಸಾಧ್ಯ ಆಗತ್ತಾ ಇಲ್ವೋ ಅಂತ. ಈಗ ಬಿಜೆಪಿ ಮುಂದೆ ಇರೋ ಆಪ್ಷನ್ ಏನು? ಒಂದು ಪರಿಷತ್ನಲ್ಲಿ ತಡಿಬೇಕು, ಇಲ್ಲ ಅಂದ್ರೆ ರಾಜ್ಯಪಾಲರ ಹತ್ರ ಅದು ಅಂಕಿತಕ್ಕೆ ಅಂತ ಹೋದಾಗ ಅಲ್ಲಿ ರಾಜ್ಯಪಾಲರು ತಡಿಬೇಕು. ಎರಡು ಆಪ್ಷನ್ ಇದೆ ಅನ್ಬೋದಾ ಬಿಲ್ ಅನ್ನ ತಡೆಯೋಕೆ? ನೋಡಿ, ಇಡೀ ಮುಸ್ಲಿಂ ಗುತ್ತಿಗೆ ಕೊಡ್ತಕ್ಕಂಥ ಒಂದು ವಿಧೇಯಕ ಏನಿದೆ, ಅದರಲ್ಲಿ ಲಾಭ ಕಾಂಗ್ರೆಸ್ಗೂ ಇದೆ, ಅದರಲ್ಲಿ ಲಾಭ ಬಿಜೆಪಿಗೂ ಇದೆ. ದಟ್ ಸೂಟ್ಸ್ ಎರಡೂ ರಾಜಕೀಯ ಪಕ್ಷಗಳ ಪಾಲಿಟಿಕ್ಸ್ ಏನಿದೆ ಅದು ಸೂಟ್ ಆಗುತ್ತೆ. ಯಾಕಂದರೆ ನಾವು ಮುಸ್ಲಿಮ್ರಿಗೆ ಏನೋ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ತೋರಿಸ್ಬೇಕು ಅಂತ ಹೊರಟಿದೆ. ನಾವು ಮುಸ್ಲಿಮ್ರಿಗೆ ಕೊಟ್ಟಿದ್ದನ್ನು ವಿರೋಧಿಸ್ತಾ ಇದ್ದೀವಿ ಅನ್ನುವ ಒಂದು ಚರ್ಚೆಯನ್ನು ಬಿ ಜೆ ಪಿ ಹುಟ್ಟುಹಾಕಬೇಕು ಅನ್ನುವ ಕಾರಣಕ್ಕೋಸ್ಕರ ಬಿ ಜೆ ಪಿ ಇದನ್ನು ವಿರೋಧಿಸ್ತಾ ಇದೆ. ಆದರೆ ಇದರಲ್ಲಿ ಅಡ್ಡಕತ್ರಿಯಲ್ಲಿ ಸಿಲುಕೋದು ಜೆ ಡಿ ಎಸ್. ಯಾಕಂದರೆ ಈಗ 2024 ಜೆ ಡಿ ಎಸ್ ಬಿ ಜೆ ಪಿಯ ಮೈತ್ರಿಯ ನಂತರ ನಿಮ್ಗೆ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಎಷ್ಟು ಮುಸ್ಲಿಂ ಮತಗಳು ಬಂದವು ಅಂತಕ್ಕಂಥದ್ದನ್ನು ನೋಡಿದರೆ, ಯಾಕಂದರೆ ಕೋಲಾರದಲ್ಲಿ ಮತ್ತು ಹಾಸನದಲ್ಲಿ, ಮಂಡ್ಯದಲ್ಲಿ 3 ಕ್ಷೇತ್ರಗಳಲ್ಲಿ ಮಾತ್ರ ಜೆ ಡಿ ಎಸ್ ಸ್ಪರ್ಧೆಯಲ್ಲಿತ್ತು. ಆ 3 ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತಗಳು ದಂಡಿಯಾಗಿ ಕಾಂಗ್ರೆಸ್ಗೆ ಹೋದವು. ಆ ಕಾರಣದಿಂದ ಜೆ ಡಿ ಎಸ್ ಆ ಹಳೆಯ ಒಂದು ಸೆಕ್ಯುಲರ್ ಮುಸ್ಲಿಂ ಮತಗಳು ನಮ್ಮಿಂದ ದೂರ ಹೋಗ್ತವೆ ಅನ್ನುವ ಆತಂಕದಿಂದ ಈಗ ಮೈತ್ರಿ ಧರ್ಮವನ್ನು ಬಿಡ್ತಾವ. ಯಾಕಂದರೆ ಮೈತ್ರಿ ಧರ್ಮವನ್ನು ಬಿಟ್ಟರೆ ದಿಲ್ಲಿಯಲ್ಲಿ ಮಂತ್ರಿ ಸ್ಥಾನ ಹೋಗ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಆ ಕಾರಣದಿಂದ ಕುಮಾರಸ್ವಾಮಿ ಎಚ್ಚರಿಕೆ ಹೆಜ್ಜೆ ನೀಡ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಇನ್ನೊಂದು ಕಡೆ ನೋಡಿದಾಗ ನೀವು ಬೆಳಗಾವಿ ಅಧಿವೇಶನದಲ್ಲಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಒಂದು ವಿಧೇಯಕ ಬಂತು. ಕೆಲ ಉಪಕುಲಪತಿಗಳನ್ನು ನೇಮಿಸುವ ಅಧಿಕಾರ ಮುಖ್ಯಮಂತ್ರಿಗಳಿಗಿರಬೇಕು, ಅದು ಕುಲಾಧಿಪತಿಗಳಾಗಿರ್ತಕ್ಕಂಥ ರಾಜ್ಯಪಾಲರಿಗೆ ಇರಬಾರ್ದು ಅಂತಕ್ಕಂಥ ಒಂದು ಅಮೆಂಡ್ಮೆಂಟ್ ಬಿಲ್ಲನ್ನು ತರಲಾಗಿತ್ತು. ಆಗ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಾಗಿ ವೋಟ್ ಮಾಡಲಿಲ್ಲ, ಕಾಂಗ್ರೆಸ್ಸಿಗೆ ಲಾಭ ಆಯಿತು. ಮೊನ್ನೆ ಬೆಂಗಳೂರನ್ನು ವಿಭಾಜಿಸ್ತಕ್ಕಂಥ ಒಂದು ಏನು ಬಿಲ್ ಬಂದಿತ್ತು, ಆಗಲೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಾಗಿ ವೋಟ್ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಈಗ ನಾಳೆಯ ಈ ಮುಸ್ಲಿಂ ಗುತ್ತಿಗೆಯ ವಿಧೇಯಕ ಏನಿದೆ, ಇದನ್ನು ಜೆ ಡಿ ಎಸ್ ವಿರೋಧ ಮಾಡುತ್ತಾ? ವಿರೋಧ ಮಾಡಿದರೆ ನಿಶ್ಚಿತವಾಗಿ ಬಿಲ್ ಪಾಸ್ ಆಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ. ವಿರೋಧ ಮಾಡದೇ ಇದ್ದರೆ ಕಾಂಗ್ರೆಸ್ನ ಬಿಲ್ ಪಾಸ್ ಆಗ್ಬೋದು. ಆದರೆ 2 ಅಡೆತಡೆಗಳು ಕೂಡ ನಿಶ್ಚಿತವಾಗಿರ್ತವೆ. ಒಂದು, ರಾಜ್ಯಪಾಲರು ಈಗಾಗಲೇ ನಾವು ನೋಡಿದ್ದೀವಿ, ತಾವರ್ಚಂದ್ ಗೆಹ್ಲೋಟ್ ಅನೇಕ ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ. ಸುಪ್ರೀಂ ಕೋರ್ಟ್ನ ಇತ್ತೀಚಿನ ರೂಲಿಂಗ್ ಇದೆ, ನೀವು ಒಂದು ಸಲ ವಾಪಸ್ ಕಳಿಸ್ಬೋದು, 2ನೇ ಸಲ ವಾಪಸ್ ಕಳಿಸ್ಬೇಕಾದ್ರೆ ಯು ಹ್ಯಾವ್ ಟು ರೈಟ್ ದ ರೀಸನ್. ನೀವು ಕಾನ್ಸ್ಟಿಟ್ಯೂಷನಲ್ಲಿ ಅದನ್ನು ವೈಲೇಟ್ ಆಗ್ತಿದ್ದೇನಾ ಅಂತಕ್ಕಂಥ ರೀಸನ್ ಬರೀಬೇಕು ಅನ್ನೋದು. 3ನೇದು ಶ್ವೇತಾ, ನನಗನ್ನಿಸುವ ಪ್ರಕಾರ ಸುಪ್ರೀಂ ಕೋರ್ಟ್ನ ರೂಲಿಂಗ್ ಬಹಳ ಸ್ಪಷ್ಟವಾಗಿದೆ. ಮುಸ್ಲಿಮರಿಗೆ ಮೀಸಲಾತಿ ಕೊಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅದನ್ನು ದೇವೇಗೌಡರು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳಲ್ಲಿ ಅವರನ್ನು ಸೇರಿಸಿದ್ರಿಂದ, ಚಿನ್ನಪ್ಪರೆಡ್ಡಿ, ಎಲ್ ಜಿ ಹಾವನೂರು ವರದಿ, ಈ ಎಲ್ಲ ವರದಿಗಳಲ್ಲೂ ಕೂಡ, ವೆಂಕಟಸ್ವಾಮಿ, ಈ 3 ವರದಿಗಳಲ್ಲೂ ಕೂಡ ಮುಸ್ಲಿಮರನ್ನು ಹಿಂದುಳಿದ ವರ್ಗದ ಪಟ್ಟಿಗೆ ಸೇರಿಸಿದ್ರಿಂದ ಅದರ ಲಾಭ ಪಡೆದು ಇಲ್ಲಿ ಮೀಸಲಾತಿಯನ್ನು ಕೊಡಲಾಯಿತು. ಆದರೆ ಗುತ್ತಿಗೆ ಕೊಡಲಿಕ್ಕೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಉಂಟಾ? ನಾಳೆ ಈ ಯಾವುದೇ ವಿಧೇಯಕನ 2 ಸದನಗಳು ಪಾಸ್ ಮಾಡಿದರೂ ಕೂಡ ಅದು ಜುಡಿಷಿಯಲ್ ಸ್ಕ್ರೂಟ್ನಿಗೆ ಹೋಗಬೇಕಾಗತ್ತೆ, 2 ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ಗೆ ಹೋಗಬೇಕಾಗತ್ತೆ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್. ಸೊ ಇಟ್ಸ್ ಅ ಲಾಂಗ್ ವೇ ಟು ಗೋ. ಆದರೆ ಇದರಿಂದ ಕಾಂಗ್ರೆಸ್ನ ತಕ್ಷಣಕ್ಕೆ ಕಾಂಗ್ರೆಸ್ಗೆ ಏನು ಲಾಭ ಆಗ್ಬೋದು, ಬಿ ಜೆ ಪಿಗೆ ಏನು ವಿರೋಧದಿಂದ ಲಾಭ ಆಗ್ಬೋದು ಅಂತಕ್ಕಂಥದ್ದು ಮುಖ್ಯ. ಆದರೆ ಜೆ ಡಿ ಎಸ್ ಏನು ಮಾಡುತ್ತೆ, ದಟ್ ಈಸ್ ಇಂಟ್ರೆಸ್ಟಿಂಗ್. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.